ಅಯ್ಯೋ ನಮ್ಮ ಅತ್ತೆ ಎಂಥ ಬಜಾರಿ ಅಂತ ಇವಾಗ ಗೊತ್ತಾಗ್ತೈತೆ. ನಾನು ಯಾಕಾದ್ರೂ ಮದುವೆ ಆದ್ನೋ ಅನ್ನಿಸ್ತೈತೆ. ನಿಜ ತುಂಬ ಒಂಥರ ಬೇಜಾರಾಗ್ತೈತೆ. ಯಪ್ಪ ಯಪ್ಪ ಯಪ್ಪ, ನಾನೇನೋ ಅಂದ್ಕೊಂಡಿದ್ದೆ ಫಸ್ಟಿಗೆ ಬಂದಾಗ ನಮ್ಮ ಅತ್ತೆ ಒಳ್ಳೆಯವಳು ಅಂದ್ಕೊಂಡಿದ್ದೆ. ಅಯ್ಯೋ ಇವಾಗಂತೂ ನನಗೆ ಏನು ಹೇಳ್ಬೇಕು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೋಗತ್ಲಿಗೆ ನನಗಂತೂ ಇವಾಗ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾದಂಗೆ ಆಗ್ತೈತೆ. ಈಗ ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಯಾರು ಮಾತಾಡ್ಸಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇವಾಗ ನನಗೆ ಯಾರು ಇದ್ದಾರೆ ನನ್ನ ಕಷ್ಟ ಹೇಳ್ಕೊಳಕ್ಕೆ? ನಮ್ಮಪ್ಪ ನಮ್ಮಮ್ಮನ ಮಾತು ಕೇಳಿದರೆ ಇವತ್ತು ನನ್ನ ಕಷ್ಟ ಆದರೂ ನಮ್ಮಪ್ಪ ನಮ್ಮಮ್ಮನ ಕೈಗೆ ಹೇಳ್ಕೊಬೋದಾಗಿತ್ತು. ಇವಾಗ ಈ ಕಷ್ಟ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ನನ್ನ ಗಂಡನ ಹತ್ರ ಹೇಳಿದ್ರೆ ಅಯ್ಯೋ ಸುಮ್ಮನೆ ನಮ್ಮ ಅಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ಅಂತ ನನ್ನ ಗಂಡ ಹೇಳ್ತಾರೆ. ನಮ್ಮ ಅತ್ತೆ ಹತ್ರ ಹೇಳಿದ್ರೆ ನಮ್ಮ ಅತ್ತೆಗೆ ಸಿಟ್ಟು. ಏನು ಮಾಡ್ಬೇಕಪ್ಪ ಅನ್ನಿಸ್ತೈತಿ. ನನ್ನ ಮಗನ ನೋಡಿಬಿಟ್ರೆ ನನಗೆ ಅಷ್ಟೇ ಸಿಟ್ಟು ಬರ್ತಾ ಇಲ್ಲ. ನನ್ನ ಹತ್ರ ಒಂಥರ ಅಸಹ್ಯವಾಗಿ ನಡ್ಕೊಳ್ತಾ ಇದ್ದಾನೆ. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್. ಒಳಗೆ ಬರಬೇಡ, ಹೋಗೋ ಆಚಿಕೆ. ಥೂ, ನಿನ್ನ ಮಕ್ಕ ನೋಡೋದಕ್ಕಾಗ್ತಾ ಇಲ್ಲ ನನಗಂತೂ. ನೀನು ನೋಡ್ಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಹೋಗೋ ಆಚಿಕೆ, ಹೋಗಾಲೇ, ಹೋಗೋ ಆಚಿಕೆ. ಡಾರ್ಲಿಂಗ್, ನೀನು ಏನು ಹೇಳಿದ್ರು ಇಷ್ಟೇ ಡಾರ್ಲಿಂಗ್. ಯಾಕೆ ಡಾರ್ಲಿಂಗ್ ಈ ರೀತಿ ಮಾತಾಡ್ತಾ ಇದೀಯಾ? ಡಾರ್ಲಿಂಗ್ ಡಾರ್ಲಿಂಗ್ ವಿ ವಾಣಿ ಡಾರ್ಲಿಂಗ್ ವಾಣಿ ಡಾರ್ಲಿಂಗ್ ವಾಣಿ ಡಾರ್ಲಿಂಗ್. ತಮ್ಮ ಇಷ್ಟಪಡೋದಕ್ಕಿಂತ ಮುಂಚೆ ನಾನು ಇಷ್ಟಪಟ್ಟಿದ್ದೆ ನಿನ್ನ, ಆದರೆ ಪ್ರಪೋಸ್ ಮಾಡೋಕ್ಕೆ ಧೈರ್ಯ ಇರಲಿಲ್ಲ. ಈಗ ಸುಮ್ಮನೆ ಇಬ್ಬರಿಗೂ ನೀನು ಒಬ್ಬಳೇ ಹೆಂಡ್ತಿ ಆಗ್ಬಿಡು. ನನ್ನ ಹತ್ರ ಒಂದಿನ ಸಂಸಾರ ಮಾಡು, ನನ್ನ ತಮ್ಮನ ಹತ್ರ ಒಂದಿನ ಸಂಸಾರ ಮಾಡಿಬಿಡು. ಅಷ್ಟೇ, ಮುಗ್ದೋಗ್ಬಿಡುತ್ತೆ. ಅರ್ಥ ಮಾಡ್ಕೊ. ಇಲ್ಲ ಅಂತಂದರೆ ನಾನಂತೂ ಸುಮ್ಮನಿರೋದಿಲ್ಲ. ನೀನು ಏನೇ ಅಂದ್ರೂ ನಿನ್ನ ಮರ್ಯಾದೆ ನೀನೇ ತಕ್ಕೊಂಡಂಗಾಗುತ್ತೆ. ನೋಡು, ನಮ್ಮಮ್ಮ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ನೀನು ಚೆನ್ನಾಗಿದ್ದರೆ ನಮ್ಮಮ್ಮ ಇನ್ನೂ ಚೆನ್ನಾಗಿ ನೋಡ್ಕೊಂಬತ್ತೆ, ನಾನು ಚೆನ್ನಾಗಿ ನೋಡ್ಕೊತೀನಿ, ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ನನ್ನ ತಮ್ಮನ ಹತ್ರ ಹೇಳಿದೆ ನನ್ನ ತಮ್ಮನೂ ನಂಬಲ್ಲ ನನ್ನ ಬಗ್ಗೆ. ಏನು ಅಂದ್ಕೊಂಡಿದ್ಯಾ? ಏನು ಅಂದ್ಕೊಂಡಿದ್ಯಾ ಹೇಳು? ಇವನ್ನ ಹಿಂಗೆ ಮಾಡ್ತಾನೆ ಅಂತ ನೀನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಇವನ್ನೆಲ್ಲರೂ ಬೈಬೇಕು ಅಂತ ಅಂದ್ಕೊಂಡಿದ್ಯಾ? ನಾನು ಯಾರು ಬೈಯೋದಿಲ್ಲ, ನಾನು ಎಂಥವನಂತ ಗೊತ್ತು. ಹೋಗೋ ಆಚಿಕೆ, ಹೋಗಲೇ, ಹೋಗೋ ಆಚಿಕೆ, ಹೋಗೋ. ನಿನ್ನ ಮಕ್ಕ ನೋಡೋಕ್ಕಾಗ್ತಾ ಇಲ್ಲ. ನಮ್ಮ ಮನೆ ಒಳಗಡೆ ಬರಬೇಡ ನೀನು. ಮನೆ ಒಳಗೆ ಬಂದಿದೀಯ ಅಂದರೆ ಸುಮ್ಮನೆ ಎಂತೆಂಥವ ಮಾತಾಡ್ತಾ ಇದೆಯಲ್ಲ. ಲೋಫರ್ ನನ್ನ ಮಗನೇ, ನಡಿ ಆಚೆಗೆ. ಪಾಪ ಯಾಕೆ ಈ ಪಟಿ ಬಾಯ್ ಮಾಡ್ತಾ ಇದ್ದಾಳೆ? ಯಾಕಪ್ಪ? ಯಾಕೆ? ಅಲ್ಲ, ನಾನು ಬೇಜಾರು ಮಾಡ್ಕೊಂಡು ಕೂಕೊಂಡಿತ್ತು. ಯಾಕೆ ಬೇಜಾರು ಮಾಡ್ಕೊಂತೀರಾ? ಬೇಜಾರು ಮಾಡ್ಕೋಬೇಡ ವಾಣಿ. ಎಲ್ಲರ ಜೊತೆ ಖುಷಿಯಾಗಿ ಚೆನ್ನಾಗಿರೋ. ಸುಮ್ಮನೆ ನನ್ನ ಬಗ್ಗೆ ಯಾಕೆ ಹಿಂಗೆಲ್ಲ ಹೇಳ್ತೀಯಾ ಅಂತ ಹೇಳಿ ನಾನು ಒಳ್ಳೆ ಮಾತಲ್ಲಿ ಮಾತಾಡಿಸ್ತಾ ಇದ್ರೆ ಮನೆ ಒಳಗೆ ಬರಬೇಡ ಆಚಿಕ್ ನೋಡಿ ಅಂತ ಹೇಳ್ತಾ ಇದ್ದಾಳೆ. ಈ ಮನೆ ಒಳಗೆ ಬರಂಗಿಲ್ವೇ ನಮ್ಮ ನಂಗಾದ್ರೆ? ಮನೇಲಿ ಬರಂಗಿಲ್ವಂತೆ. ಇವಳಿಗೇನೋ ಗ್ರಾಚಾರ ಕಣ. ಯಾಕೆ ನನ್ನ ಮಗನ ಮನೆಯಾಗ ಬರಬೇಡ ಅಂತ ಹೇಳ್ತಾ ಇದೆಯಾ? ನೀನೇ ಬೇರೆ ಇರೇ, ಹೋಗೆ ನೀನೇನೆ ಬೇರೆ ಮನೆಗೆ. ನನ್ನ ಮಗನ ಬೇರೆ ಇರೋ ಅಂತ ಹೇಳ್ತಾ ಇದೆಯಲ್ಲ. ಅವರು ಹೆಂಗೆ ಮಾತಾಡಿದ್ರು ಅಂಬದು ಗೊತ್ತಿಲ್ಲ. ನನ್ನ ಹತ್ರ ಅಸಹ್ಯವಾಗಿ ಮಾತಾಡ್ತಾರೆ. ಬತ್ತ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಡಾರ್ಲಿಂಗ್ ಅಂತ ಮಾತಾಡ್ಕೊಂಬಂದ್ರು. ಅದಕ್ಕೆ ನನಗೆ ಸಖತ್ತು ಬೇಜಾರಾಯಿತು. ನೋಡಿ ಏನು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಅಂತೇಳಿ ತುಂಬ ಬೇಜಾರಾಯಿತು. ಹಿಂಗೆ ಮಾತಾಡೋದು ಸ್ವಲ್ಪ ಕರೆಕ್ಟಾಗಿ ಮಾತಾಡಬೇಕು. ಬಾಯಿ ಐತಿ ಅಂತೇಳಿ ಸುಮ್ಮನೆ ಹಿಂಗೆ ಬೇಕಂಗೆ ಮಾತಾಡೋದಲ್ಲ. ಅಲ್ಲ, ನೀವು ಬಂದಾಗ ಉಲ್ಟಾ ಹೊಡಿತಾ ಇದ್ದಾರೆ. ಇವರು ಒಳ್ಳೆಯವರಲ್ಲ. ಥೂ, ಇವನು ಹುಟ್ಟು ಲೋಫರ್ ನನ್ನ ಮಗ, ದರಿದ್ರದ ನನ್ನ ಮಗ. ಥೂ, ಹೋಗೋ. ನಿನ್ನ ಮಗ ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ. ಲೋಫರ್, ಮನೆ ಒಳಗಡೆ ಬರಬೇಡ, ಹೋಗೋ. ಏನಿ ನನ್ನ ಮಗನ್ನೇ ಬೋರ್ಬೇಡ ಅಂತೀಯ? ನಡಿ ನೀ ಯಾಸಿಕೆ, ನಿನ್ನ ಗಂಡನ ಕರ್ಕೊಂಡು ನಡಿ ಯಾಸಿಕೆ. ನಾನು ನನ್ನ ಮಗ ಮಾಡ್ಕೊಂಡು ತಿಂತೀವಿ. ನಮಗೆ ಗೊತ್ತೈತೆ, ಅವ್ನು ನಿಮ್ಮ ಮದುವೆ ಮಾಡೋದು ಗೊತ್ತೈತೆ, ನನಗೆ ಸೊಸೆ ತರೋದು ಗೊತ್ತೈತೆ. ಹೋಗೆ ಬೇರೆ ಮನೆಗೆ, ಹೋಗಿ ಬೇರೆ ಮನೆಗೆ. ಏನು ಮಾತಾಡ್ತಾಳೆ? ಏನು ಬಿಡು, ಅಪ್ಪ ಅಮ್ಮನ ಬಿಟ್ಟು ಬಂದವಳೆ ಅಂತ ಹೇಳಿ ನಾನು ಎಷ್ಟು ಚೆನ್ನಾಗಿ ನಾನು ನೋಡ್ಕೊಂಬಕ್ಕೆ ಹೋದ್ರೂ ನನ್ನ ಮಗನ ಮನೆ ಒಳಗೆ ಬರಬೇಡ ಅಂತಾಳೆ. ಮನೆ ಒಳಕ್ಕೆ ನಿಂದು ಯಾಕನೋ ಅತಿ ಆತು ಕಣೆ, ಅತಿ ಆತು ನಿಂದು. ಯಾಕೆ ನಾನು ಪ್ರೀತಿಯಿಂದ ನೋಡ್ಕೊಂಡಲ್ಲ, ಅದಕ್ಕೆ ಅತಿ ಆತು ನಿಂದು. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನತ್ತೆ, ನಾನೇ ನಿನ್ನ ಸುಳ್ಳು ಹೇಳ್ತಾ ಇಲ್ಲ. ಅವ್ರು ನನ್ನ ಹತ್ರ ಅಸಹ್ಯವಾಗಿ ನಡ್ಕೊಳ್ತಾ ಇದ್ದಾರೆ, ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು. ಇಲ್ಲ ಅಂತಂದ್ರೆ ನಾನೇನು ಹೇಳ್ತಾ ಇರಲಿಲ್ಲ. ಅವರು ಒಂಥರ ನನ್ನ ಒಳಕ್ಕೆ ಬಂದಿದ್ದಾರೆ ಅಂತಂದರೆ ನನ್ನ ಒಂಥರ ದೃಷ್ಟಿಯಲ್ಲಿ ನೋಡ್ತಾರೆ. ಅದಕ್ಕೆ ಬರಬೇಡ ಅಂತ ಹೇಳಿದ್ದು. ಸರಿ ಆಯ್ತು ಹೇಳಿ, ನನ್ನ ಗಂಡನ ಕರ್ಕೊಂಡು ಬೇರೆ ಹೋಯ್ತೀನಿ. ತೆಗಿ, ಒಯ್ಯೋದು ಬಡಿಯೋದೆಲ್ಲ ಮಾಡೋಕೆ ಹೋಗ್ಬೇಡ ನೀನು. ತೆಗಿಯತ್ತೆ, ಹೋಯ್ತೀನಿ. ನನಗೆ ಗೊತ್ತೈತೆ ನಮ್ಮ ಮಾವನ ನನ್ನ ಗಂಡನ ಕರ್ಕೊಂಡು ನಾನು ಹೆಂಗಿರ್ಬೇಕು ಅನ್ನೋದು ಗೊತ್ತೈತೆ ನನಗೆ. ನೀನು ತೆಗಿ, ಒಯ್ಬೇಡ ನೀನು. ಯಾಕೆ ಒಯ್ಯೋದು? ನೀನು ಒಯ್ಯೋದು ಗೀಯೋದೆಲ್ಲ ಮಾಡಬೇಡ ನೀನು. ಅಯ್ಯೋ, ಈ ಯಾಕೆ ಕೆಂಚಕಾಯ, ಈ ಯಾಕೆ ಹಂಗೋಯ್ತಾ ಇದೆಯಾ? ನೋಡಿ ಶೈಲು, ನನ್ನ ದೊಡ್ಡ ಮಗನ ಯಾವ ರೀತಿ ಸುಮ್ಮನೆ ಹೆಸರಿಗೆ ಮಾತಾಡ್ತಾ ಇದ್ದಾಳೆ. ನನ್ನ ತಾಗಿ ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಮನೆ ಒಳಗೆ ಬರಬೇಡ ನೀನು, ನಿಮ್ಮಮ್ಮ ಬೇರೆ ಇರ್ರಿ ಅಂತೇಳಿ ಹೇಳ್ತಾ ಇದ್ದಾಳೆ. ಅಲ್ಲ ನೋಡಿ, ಇವಳಿಗೆ ಎಷ್ಟು ಇರಬೇಡ. ಹಿಂಗೆ ಸುಮ್ಮನೆ ಮಾತಾಡೋದು ನನ್ನ ಮಗನ ಬಗ್ಗೆ. ನನ್ನ ಮಗ ಎಂತ ನಂಬದು ನನಗೆ ಗೊತ್ತೈತೆ. ಸುಮ್ಮನೆ ಅದು ಇದು ಯಾತ ಹುಟ್ಟಿಸ್ಕೊಂಡು ಹೇಳ್ತಾಳೆ. ನಮ್ಮನ್ನ ಹೊರ ಕಳ್ಸೋಕ್ಕಾಗಿನ ಇವಳು ಗಂಡನೇನೆ ಬೇರೆ ಹೋಗ್ಲೇಳು. ಇವರೇ ಬೇರೆ ಇದ್ಕೊಂಡು ಇವರೇ ಬೇರೆ ಮನೆಗೆ ಹೋಗ್ಲೇಳು. ನಾವು ಹೋಗಲ್ಲ, ನಾವ್ಯಾಕೆ ಹೋಗೋಣ? ಅಯ್ಯೋ ಕೆಂಚಕಯ್ಯ, ಒಯ್ಯೋದು ಬಡಿಯೋದೆಲ್ಲ ಮಾಡಬೇಡ. ಯಾಕೆ ಹಂಗೆ ಒಯ್ತಾ ಇದೆಯಾ? ಹೇಳತ್ಲಾಗೆ ಒಯ್ಯೋದು ಬಡಿಯೋದೆಲ್ಲ ಮಾಡಿದರೆ ಮೊನ್ನೆ ಇನ್ನೂ ಹೆಂಗಿದ್ರಪ್ಪ ಅತ್ತೆ ಸೊಸೆ ಫಸ್ಟಿಗೆ ಮದುವೆ ಆದಾಗ ಅಂತೇಳಿ ಅವರಪ್ಪ ಇರಮ್ಮ ಏನಿದ್ರಿಗೆಲ್ಲ ಎಷ್ಟು ಸದ್ರ ಆಗ್ತೀರಾ? ಹೇಳು, ಒಯ್ಯೋದೆಲ್ಲ ನಾವು ಮಾಡಬೇಡಮ್ಮ ನೀನು. ತೆಗಿ, ಒಯ್ಯಕ್ಕೆಲ್ಲ ಹೋಗ್ಬೇಡ. ಒಯ್ಬೇಡ ಅಂತಂದರೆ ನೋಡು, ಇವ್ರು ಮಾಡೋದು ನೋಡಿ ಶೈಲು ಹೆಂಗೆ ಮಾಡ್ತಾ ಇದ್ದಾಳೆ ನೋಡು. ಅಲ್ಲ, ಇವಳು ಮಾಡ್ತಿರೋದು ಎಂಥ ಕೆಲಸ ನೋಡು ನೀನು.
ಬರಬೇಡ ಅಂತಾಳಲ್ಲ ನನ್ನ ಮಗನ ಮನೆ ಒಳಕ್ಕೆ ಅದೇಂಗೆ ಸರಿ ಆಗುತ್ತೆ. ಅವ್ನ ಮನೆ ಒಳಗೆ ಬರಬೇಡ ಅಂತಂದ್ರೆ ಅವನು ಎಲ್ಲಿಗೆ ಹೋಗ್ತಾನೆ ನಮ್ಮನ್ನು ಬಿಟ್ಟು? ಅವ್ನು ಒಂದಿಟ್ಟು ಮದುವೆ ಮಾಡತ್ತಕ್ಕ, ಅವನಿಗೆ ಮದುವೆ ಮಾಡಿದ್ರೆ ಅವನು ಹೆಂಡತಿ ಸಂಸಾರ ಅಂಬೋದು ಅವನಿಗೂ ಇರುತ್ತೆ. ಇವಳೊಬ್ಳು ಹೋಗಿ ಗಂಡನ ಕರ್ಕೊಂಡು ಇಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ಗಂಡನ ಕರ್ಕೊಂಡು ಬೇರೆ ಹೋಗ್ಲೇಳು ಅಷ್ಟೇ. ದಿನ ಇದನ್ನೇ ಹೇಳಿದ್ರೆ ನಾನು ಇವು 2-3 ದಿನದಿಂದ ನೋಡ್ತಾನೆ ಇದ್ದೀನಿ. ನನ್ನ ಮಗನ ಬಗ್ಗೆ ಸುಮ್ಮನೆ ಇಲ್ಲದೆಲ್ಲ ನಾವು ಹುಟ್ಟಿಸ್ಕೊಂಡು ಮಾತಾಡ್ತಾ ಇದ್ದಾಳೆ. ನನ್ನ ಮಗ ಅಂತಾನಲ್ಲ, ಒಬ್ರು ಸವಾಸಕ್ಕೆ ಹೋಗ ಅಂತಾನಲ್ಲ. ಅಲ್ಲ ಈ ಯಾಕೆ ನೀನು ಹಂಗೆ ಮಾತಾಡ್ಬೇಡ ಕಣೋ. ನೀನು ಯಾಕೆ ಹಂಗೆ ಮಾತಾಡ್ತೀಯ? ಹಂಗೆ ಮಾತಾಡಬಾರ್ದು ನೀನು. ನಮ್ಮ ರವಿ ಅಂತ ನಂಬದು ನಿನಗೆ ಗೊತ್ತೈತೆ ಶೈಲು. ಅವ್ನು ಇನ್ನೂವರೆಗೂ ಹಾಗೆ ತಮ್ಮ ಮಾಡೋನಾಗಿದ್ರೆ ಇಡತ್ತಿಗೆ ಯಾವ್ದಾರ ನೋಡ್ಕೊಂಡು ಗಂಟು ಹಾಕ್ಕೊಂಡು ಮದುವೆ ಆಗಿ ಬರೋನು ಅಂತ ಕೆಲಸ ಮಾಡೋನು. ಅವನು ಹಂಗೆ ಮಾಡೋ ಅಂತವನಲ್ಲ. ಅಂತಾಗೆ ಅಂತ ಬುದ್ಧಿ ಇಲ್ಲ ಕಣೆ. ಅವ್ನು ಹೇಳತ್ತೆ ನೀನೇನೇ ಅಂದ್ರೂ ಮಗನ ಬಿಟ್ಕೊಡಲ್ಲ, ನಂದೇ ತಪ್ಪು ಅಂತೀಯ. ಯಾಕೆ ಸುಮ್ಮನೆ ನೀನು ಬೇರೆ ಹೋಗಮ್ಮ. ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನನ್ನ ಹತ್ರ ದಿನ ಗುದ್ದಾಡ್ಬೇಡ ನೀನು. ನೀನು ಬೇರೆ ಮನೆಗೆ ಹೋಗ್ಬಿಡು. ಅಲ್ಲ ಬೇರೆ ಮನೆಗೆ ಹೋದ್ರೆ ಎಲ್ಲನ ಜನ ಆಡ್ಕೊಂತಾರೆ. ಅಯ್ಯೋ ನೋಡಪ್ಪ ಇನ್ನು ನೆನೆ ಮನೆ ಮದುವೆ ಆಗಿ 1 ತಿಂಗಳು ತುಂಬಿಲ್ಲ ಇನ್ನನ ಆಲೇನೆ ಬೇರೆಗೆ ಹೋದ್ಲು, ಅತ್ತೆ ಸಸಿ ಗುದ್ದಾಡಿದ್ರು ಅಂತಾರೆ. ಸುಮ್ಮನಿರ್ರಿ. ಇವಳೆ ನೀನು ಅನುಸರಿಸ್ಕೊಂಡು ಸುಮ್ಮನಿರ್ಬೇಕು. ಏನೋ ಒಂದು ಮಾತು ತಮಾಷೆಗೆ ಮಾತಾಡಿರೋದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು. ಅವ್ನು ಏನು ಮಾತಾಡ್ದ? ರವಿ ಹಂಗೆಲ್ಲ ಮಾತಾಡ್ಬೇಡ ಕಣಪ್ಪ ನೀನು. ಸುಮ್ಮನಿರಕಾತ್ಲಾಗೆ ನಾನು ಏನಕ್ಕೆ ಹಂಗೆ ಮಾತಾಡಕ್ಕೆ ಹೋಗೋಣ? ನನಗೂ ಬುದ್ಧಿ ಐತೆ. ಸುಮ್ಮನೆ ನನ್ನ ಕಂಡ್ರೆ ಆಗಲ್ಲ. ನಾನು ಒಳಗೆ ಬರೋಂಗಿಲ್ಲ. ನಾನು ಒಳಗೆ ಬಂದರೆ ಸಾಕು ಹೆಂಗೆ ಆಡ್ತಾ ಇರ್ತೈತೆ. ನಾನು ಒಳಗೆ ಬರೋಂಗಿಲ್ವಂತೆ. ಒಳಗೆ ಬಂದಡ್ಕೆ ಹಿಂಗೆ ನನಗೆ ಮದುವೆ ಇಲ್ಲ ಈ ರೀತಿ ಮಾಡ್ತಾರೆ ಅಂತ ಅದೇ ಊಹೆ ಮಾಡ್ಕೊಂಡು ಅದೇ ಏನೇನೋ ಕಲ್ಪನೆ ಮಾಡ್ಕೊಂಡು ಅದೇನೇ ಹುಟ್ಟಿಸ್ಕೊಂಡು ಮಾತಾಡ್ತಾ ಇರುತ್ತೆ. ನನ್ನ ಗಂಡಾಗ ಬರಲಿ ತಾಡಿ, ನಾನು ಬೇರೆ ಕರ್ಕೊಂಡು ಹೋಗ್ತೀನಿ. ಬೇರೆ ಇರ್ತೀವಿ ನಾವು. ನಾನು ಇರಲ್ಲ. ರಘು ಬರಲಿ. ರಘು ಬಂದ್ಮೇಲೆ ಮಾತಾಡ್ತೀನಿ. ನಾನಂತೂ ಇರಲ್ಲ ಮನೆಯಾಗೆ. ಒಂಥರ ಅವನು ಒಳಗೆ ಬಂದರೆ ಒಂಥರ ದೃಷ್ಟಿಲಿ ನೋಡ್ತಾನೆ ನನ್ನ. ಒಂಥರ ಅಸಹ್ಯವಾಗಿ ನಡ್ಕೊಳ್ತಾನೆ. ಹಿಂಗಿದ್ದಾಗ ನಾನು ಈ ಮನೇಲಿ ಹೆಂಗಿರಲಿ? ನಿಮ್ಮ ಹತ್ರ ಹೇಳೋದು ಕಷ್ಟ. ಮಾತಾಡ್ಬೇಡ, ಹಂಗೆಲ್ಲ ಹೇಳ್ಬೇಡ ಅಂತ ಹೇಳೋದು ಪದೇ ಹಂಗೆ ಮಾತಾಡ್ತಾ ಇದೆಯಲ್ಲ. ಅನುಸರಿಸ್ಕೊಂಡು ಇರಬೇಕು ಕಣೆ ವಾಣಿ. ಅನುಸರಿಸ್ಕೊಂಡಿದ್ರೆ ಯಾವುದು ಆಗಲ್ಲ. ಏನು ಮಾಡೋಕ್ಕಾಗುತ್ತೆ? ಆಗಿದ್ದಾಯ್ತು ಹೋಗಿದ್ದಾಯ್ತು. ಅನುಸರಿಸ್ಕೊಂಡು ಇರ್ಬೇಕಣಮ್ಮ. ಯಾಕೆ ಅಷ್ಟು ನೀನು ಜಗಳ ಮಾಡ್ಕೊಂತೀಯ? ದೊಡಮ್ಮ ನಾನು ಅನುಸರಿಸ್ಕೊಂಡಿದ್ದೀನಿ ದೊಡಮ್ಮ. ನಾನು ಎಷ್ಟು ದಿವಸದಿಂದ ಅನುಸರಿಸ್ಕೊಂಡಿದ್ದೀನಿ ಗೊತ್ತೇ. ಆದರೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ನನಗೆ. ಅವನು ಒಂಥರ ನಡ್ಕೊತಾ ಇದ್ದಾನೆ. ಅವ್ನ ಬಂಡವಾಳ ಎಲ್ಲ ಅವ್ರ ತಮ್ಮನ ಮುಂದೆ ಬಯಲು ಮಾಡ್ತೀನಿ. ಅವನೇನೋ ತಿಳ್ಕೊಬಿಟ್ಟವನೆ. ಅವ್ರ ಅಮ್ಮ ಇನ್ನೂ ಅವ್ರ ತಮ್ಮ ಬತ್ತಿದಂಗೆ ಮಾತುಗಳೆಲ್ಲ ಚೇಂಜ್ ಮಾಡೋದು, ಒಂಥರ ಚೇಂಜ್ ಆಗೋದು, ಆ ರೀತಿ ಮಾಡ್ತಾ ಇದ್ದಾನೆ. ಅವ್ನ ಬಂಡವಾಳ ಎಲ್ಲ ಅವ್ರ ತಮ್ಮನ ಮುಂದೆ ಅವ್ರ ಅಮ್ಮನ ಮುಂದೆ ಬಯಲು ಮಾಡ್ತೀನಿ. ಅವನೇನೋ ತಿಳ್ಕೊಬಿಟ್ಟಿದ್ದಾನೆ ನಾನಂತೂ ಸುಮ್ಮನಿರೋದಿಲ್ಲ. ನಾನು ಈ ರೀತಿ ನಾನು ನಮ್ಮ ಅತ್ತೆ ಎಷ್ಟು ಚೆನ್ನಾಗಿದ್ವಿ. ನಮ್ಮ ಅತ್ತೆ ನನ್ನ ಮಧ್ಯೆ ಜಗಳ ತಂದಿಕ್ಕಿ ನಾನು ನಮ್ಮ ಅತ್ತೆ ಜಗಳ ಆಡೋ ಥರ ಮಾಡಿದ್ನಲ್ಲ ಈ ನನ್ನ ಮಗ. ಇವನು ಬಂಡವಾಳ ಎಲ್ಲ ನಾನು ಬಯಲೇ ಮಾಡ್ತೀನಿ ದೊಡಮ್ಮ, ಬಿಡೋದಿಲ್ಲ. ಈಗ ಅವ್ರಿಗೆ ಮಗನ ಮೇಲೆ ಆಸೆ. ನೀನು ಏನು ಹೇಳಿದ್ರೆ ಅವ್ರಿಗೆ ಕೇಳಲ್ಲ. ಹಿಂಗೆ ಹೇಳಿದ್ರೆ ಅವ್ರನ್ನ ನಂದಿಲ್ಲ ಅಂತಾರೆ. ಯಾಕಮ್ಮ ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವ್ದಿರಲ್ಲ ಬಿಡ. ಯಾಕ ನೀನು ಹಂಗೆ ಮಾಡ್ತಿದ್ರೆ ಮಾಡಬೇಡ ಕಣಪ್ಪ. ಈಗ ಅವಳು ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದವಳೆ ನಿನ್ನ ಮಗನ ಮದುವೆ ಆಗೋಕ್ಕೆ. ಯಾಕಂದರೆ ರಘುನ್ ಭಾಳ ಇಷ್ಟಪಟ್ಟಿರೋದ್ರಿಂದ ಅವ್ನು ಬಂದು ಮದುವೆ ಆಗ್ಯವಳೆ. ನೀವು ಇವಾಗ ಹಿಂಗೆ ಮಾಡಿದ್ರೆ ಮನೆಯಾಗ ಪಾಪ ಅವಳಿಗೆ ಇವಾಗ ಯಾರು ಸಪೋರ್ಟ್ ಐತೆ ಹೇಳು? ಯಾರ ಹತ್ರ ಅವಳು ಕಷ್ಟಗಳನ್ನ ಹೇಳ್ಕೊಂತಾಳೆ ಹೇಳು ಪಾಪ? ಯಾರ ಹತ್ರನೂ ಹೇಳ್ಕೊಂಬಕ್ಕಾಲ. ಇವಾಗ ನಾನು ದೊಡ್ಡಮ್ಮ ಆಗಿರೋಳು. ನಾನು ಏನು ಮಾಡೋಕ್ಕಲ್ಲ. ನನ್ನ ಪರಿಸ್ಥಿತಿ ನೋಡಿರಿ ಹಿಂಗೆ. ನಾನು ನೋಡಿದ್ರೆ ಹಿಂಗೆ ಒಬ್ಬಳೇ ಜೀವನ ಮಾಡ್ತಾ ಇದ್ದೀನಿ. ನಂದೇ ನೋಡಿದ್ರೆ ಒಬ್ಬಂಟಿ ಜೀವನ. ನಾನು ಇವಳು ನೋಡ್ಕೊಂಬಕ್ಕಾಗಲ್ಲ. ಅದಕ್ಕೆ ನೀವೇ ನೋಡ್ಕೋಬೇಕಪ್ಪ. ಅಪ್ಪ ಅಮ್ಮನೆಲ್ಲ ಬಿಟ್ಟು ನನಗೆ ನೀವೇ ಬೇಕು ಅಂತೇಳಿ ಬಂದಿದ್ದಾಳಲ್ಲ, ಚೆನ್ನಾಗಿ ನೋಡ್ಕೋಬೇಕು. ನೀವು ಹಿಂಗೆ ಮಾಡಬಾರ್ದು ಯಾರೇ ಆಗಲಿ. ನಾವೇನು ಮಾಡಲ್ಲ ಕಣೆ ಶೈಲು. ಇವಳೇ ಮಾಡ್ತಾ ಇರೋದು. ಇವಳ ಹತ್ರ ಬುದ್ಧಿ ಸರಿ ಇಲ್ಲ. ನಾವೇನು ಹಂಗೆ ಮಾಡೋ ಅಂಥವ್ರಲ್ಲ. ನಮಗೆ ಗೊತ್ತೈತೆ ಯಾರ ಹತ್ರ ಹೆಂಗಿರಬೇಕು ಅಂತೇಳಿ. ನಮಗೆ ಚೆನ್ನಾಗಿ ಗೊತ್ತೈತೆ. ನಾವೇನು ಹಂಗೆ ಮಾಡೋ ಅಂಥವ್ರಲ್ಲ. ಸುಮ್ಮನೆ ನಮ್ಮ ಬಗ್ಗೆ ಏನೇನೋ ಮಾತಾಡಬೇಡ ನೀನು. ನಾವು ಹಂಗೆ ಮಾಡಲ್ಲ ಕಣೆ. ನಾವ್ಯಾಕೆ ಹಂಗೆ ಮಾಡೋಣ? ನಾವು ಹಂಗೆ ಮಾಡೋದಾಗಿದ್ರೆ ಇವಳು ಮದುವೆನೇ ಮಾಡ್ಕೊಂತಾ ಇರಲಿಲ್ಲ. ಬ್ಯಾಗ್ ತಗೊಂಡು ಮನೆ ಬಿಟ್ಟು ಬಂದ್ವಲ್ಲ, ಆವಾಗಲೇ ನಾವು ಮನೆಗೆ ಕಳಿಸ್ತಿದ್ವಿ. ಇಲ್ಲ ಕಣಮ್ಮ, ನಿಮ್ಮಪ್ಪ ನಿಮ್ಮಮ್ಮ ಇನ್ನು ಕರ್ಕೊಂಬ, ನಿಮ್ಮಪ್ಪ ನಿಮ್ಮಮ್ಮ ಇನ್ನು ಕರ್ಕೊಂಬಂದು ಮದುವೆ ಆಗು ಅಂತ ಹೇಳ್ತಿದ್ವಿ. ನಾವು ಹಂಗೆ ಮಾಡೋ ಅಂಥವ್ರಲ್ಲ. ಹಂಗೆ ಮಾಡೋದಾಗಿದ್ರೆ ನನ್ನ ಮಗ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಬೇರೆ ಹೋಗ್ತೀನಿ, ನನ್ನ ಗಂಡು ಬರಲಿ ಎಲ್ಲ ಹೇಳಿ ಇವ್ನು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ಸುಮ್ಮನಿರೋದಿಲ್ಲ ನಾನು. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೂ ಹೇಳೋದು ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.